ಎಲ್ಲರಿಗೂ ನಮಸ್ಕಾರ. ಆಲಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ಗಣಿತ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಟ್ರಿಗ್ನೋಮೆಟ್ರಿಯಲ್ಲಿ 8.1 ಹಿಂದಿನ ವಿಡಿಯೋದಲ್ಲಿ ಮುಗಿಸಿದ್ದೀನಿ ನೋಡ್ರಿ. 8.2 ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ 8.2 ಸಂಬಂಧಪಟ್ಟ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡಬೇಕಾದಾಗ ನೀವು ಫಸ್ಟ್ ಏನು ಪರ್ಫೆಕ್ಟ್ ಇರಬೇಕಂತ ನಿಮಗೆ ಟ್ರಿಗ್ನೋಮೆಟ್ರಿಕಲ್ ಆ್ಯಂಗಲ್ಸ್ ಪರ್ಫೆಕ್ಟ್ ಇರಬೇಕು. 0, 30, 45, 60, 90 ಪರ್ಫೆಕ್ಟ್ ಇರಬೇಕು ಅಂತ ನಿಮ್ಗೆ ಪ್ರಾಬ್ಲಮ್ ಬಿಡ್ಸಕ್ಕೆ ಈಸಿ ಆಗತ್ತೆ ನೋಡ್ರಿ. ನೆನ್ಪಿಟ್ರಿ ಅವನ್ನ ನಾನು ನಿಮ್ಗೆ ಸೈನ್ 1 ನೆನ್ಪಿಟ್ಕೊಂಡು ಸಾಕು, ಉಳಿಕೆ ಎಲ್ಲ ಪರ್ಫೆಕ್ಟ್ ಬಂದಂಗೆ. ಇಡೀ ಚಾರ್ಟ ಪರ್ಫೆಕ್ಟ್ ಮಾಡಿಕೊಂಡು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಸೈನ್ 0 ಡಿಗ್ರಿ ಅಂದರೆ 0, ಸೈನ್ 30 ಅಂದರೆ 1/2, ಸೈನ್ 45 1/2, ಸೈನ್ 60 ಅಂದರೆ √3/2, ಸೈನ್ 90 ಅಂದರೆ 1. ಸೊ ಕಾಸಕ್ಕೆ ಅದನ್ನ ಉಲ್ಟಾ ತೊಗೊಂಡ್ರಿ. 1 ಇದ್ದಿದ್ದು 1 ಕಡೆ ತೊಗೋತೀರಿ, √3/2 ಇದ್ದಿದ್ದು ತೊಗೋತೀರಿ. 45 ಸೇಮ್ ಇರ್ತೈತಿ, 30 60 ಇರ್ತೈತಿ, 0 90 ಇರ್ತೈತಿ. ನೆಕ್ಸ್ಟ್ ಟ್ಯಾನ್ ಅಂದಾಗ ಸೈನ್ ಬೈ ಕಾಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕೊಸೆಕ್ ಅಂದಾಗ ಸೈನ್ ರೆಸಿಪ್ರೋಕಲ್, ಸೆಕ್ ಅಂದಾಗ ಕಾಸ್ ದ ರೆಸಿಪ್ರೋಕಲ್, ಕಾಟ್ ಅಂದಾಗ ಟ್ಯಾನ್ ರೆಸಿಪ್ರೋಕಲ್. ಅವ್ನು ಪರ್ಫೆಕ್ಟ್ ಇದ್ರಪ್ಪ ಅಂದ್ರೆ ಪ್ರಾಬ್ಲಮ್ ಈಸಿ ಆಗುತ್ತೆ. ಓಕೆ, ಸೊ ಅದು ಒಂದೇ ಪ್ರಾಬ್ಲಮ್ ನೋಡ್ರಿ. ಸೈನ್ 60 ಅಂತ ಕೊಡೋಣ. ಸೈನ್ 60 ವ್ಯಾಲ್ಯೂ ಎಷ್ಟು ರೀ ಗೊತ್ತೈತಿ ನಿಮ್ಗೆ ಆಲ್ರೆಡಿ, √3/2 ಇಂಟು ಕಾಸ್ 30 ಸೈನ್ 60 ಸೇಮ್ ಇರ್ತೈತೆ ನೋಡ್ರಿ, ಅದು ಕೂಡ √3/2 ಪ್ಲಸ್ ಸೈನ್ 30 ಅಂದರೆ 1/2, ಕಾಸ್ 60 ಸೈನ್ 30 ಇದ್ದದ್ದು ಕಾಸ್ 60 ಇರ್ತೈತಿ 1/2 ಇಸ್ ಈಕ್ವಲ್ ಟು ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. √3 ಇಂಟು √3 ಅಂದರೆ 3 ಆಗುತ್ತೆ ನೋಡ್ರಿ. ಯಾಕಂದ್ರೆ √3 ಬ್ರಾಕೆಟ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿತು. ಎರಡೆಳೆ ಛೇದ 4 ಉಳಿತು, ಪ್ಲಸ್ ಒಂದೇ 1 ಎರಡೆಳೆ 4 ಇಸ್ ಈಕ್ವಲ್ ಟು 4/4 ಅಂದರೆ 4 ಮತ್ತು 4 ಲೆಸ್ ಆಯ್ತು ಅಂದರೆ 2 ಕಡೆ ಸೇಮ್ ಆಯಿತು. ಅಂಶಗ 3 ಪ್ಲಸ್ 1 ಆಗುತ್ತೆ, 4/4 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ರೀ 1. ನೆನ್ಪಿಡ್ತೀರಿ ನೋಡಿರಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದ್ರೆ ವ್ಯಾಲ್ಯೂಸ್ ಕರೆಕ್ಟಾಗಿ ಹಾಕಬೇಕು. ವ್ಯಾಲ್ಯೂಸ್ ಮಿಸ್ಟೇಕ್ ಆಗಿದೆ ಅಂದರೆ ಮುಂದೆ ನೀವು ಏನೇ ಸ್ಟೆಪ್ ಬಿಡಿಸಿದ್ರು ರಾಂಗ್ ಮಾರ್ಕ್ಸ್ ಕೊಡೋಂಗಿಲ್ಲ, ಇಲ್ಲಿಂದ ತಪ್ಪಾಗ್ತಾರೆ. ಸೊ ಅದಕ್ಕೆ ವ್ಯಾಲ್ಯೂಸನ್ನು ಹೊಸ ಮಾಡಬೇಡ್ರಿ. ವ್ಯಾಲ್ಯೂಸ್ ತೊಗೋಬೇಕಾದ್ರೆ ಪರ್ಫೆಕ್ಟಾಗಿ ಬರೆಯೋದನ್ನು ವ್ಯವಸ್ಥೆ ಮಾಡ್ಕೊಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ. ಸೊ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ನೋಡಿರಿ. ನೋಡಿರಿ, 2 ಟ್ಯಾನ್ ಸ್ಕ್ವೇರ್ ಐತಿ, 2 ಇಂಟು ಟ್ಯಾನ್ 45 ಎಷ್ಟಾಗುತ್ತೆ ನೋಡಿರಿ. ಟ್ಯಾನ್ ಅಂದರೆ ಸೈನ್ 45 1/2 ಐತಿ, ಕಾಸ್ 45 1/2 ಐತಿ, 1/2 ಕ್ಯಾನ್ಸಲ್ 1 ಉಳಿತೈತಿ. 1 ಬ್ರಾಕೆಟ್ ಆಗಿ ಸ್ಕ್ವೇರ್ ಬರೀ, ಯಾಕಂದ್ರೆ ಸ್ಕ್ವೇರ್ ಕೊಟ್ಟರೆ ಅವರು, ಪ್ಲಸ್ ಕಾಸ್ ಸ್ಕ್ವೇರ್ 30, ಕಾಸ್ 30 ಏನೈತೆ ನೋಡಿರಿ. ಕಾಸ್ 30 ಅಂದರೆ ಇಲ್ಲಿ ಹೋಗ್ಬೇಕು ನಾವು ಸೈನ್ 60 ಹೋಗಬೇಕು. ಸೈನ್ 60 √3/2 ಐತಿ, √3/2 ಸ್ಕ್ವೇರ್ ಐತಿ, ಸ್ಕ್ವೇರ್ ಬಂದಿದೆ, ಮೈನಸ್ ಸೈನ್ 60 ಕಾಸ್ 30 ಏನೈತೆ ಅದೇ ಇರ್ತೈತೆ ಅಂದರೆ √3/2 ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು 1 ಆಗುತ್ತೆ, ಪ್ಲಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿತು, 2 4 ಆಗುತ್ತೆ ನೋಡ್ರಿ. ಸ್ಕ್ವೇರ್ 2 ಕಡೆ ಸೌಂಡ್ ಕೊಡ್ತೈತಿ ಸೇಮ್. ಇದು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿತು, 2 ಎಷ್ಟಾಗುತ್ತೆ 4 ಆಗುತ್ತೆ. ನೆಕ್ಸ್ಟ್ 2 1 2 ಪ್ಲಸ್ 3 4 ಅಂಶ ಮೈನಸ್ 4 ಅಂಶ ಕ್ಯಾನ್ಸಲ್ ಆಯ್ತು ನೋಡ್ರಿ. ಆನ್ಸರ್ ಎಷ್ಟು ಬಂತು ನೋಡ್ರಿ, 2 ಬಂತು. ನೆನ್ಪಿಡ್ತೀರಿ, ವ್ಯಾಲ್ಯೂಸನ್ನು ಕರೆಕ್ಟ್ ಫಿಲ್ ಮಾಡಿದ್ರಪ್ಪ ಅಂದ್ರೆ ಮುಂದೆ ಪ್ರಾಬ್ಲಮ್ ಈಸಿ ಬರ್ತೈತಿ. ಓಕೆ, ಸೊ ಅದಕ್ಕೆ ವ್ಯಾಲ್ಯೂಸನ್ನು ಒಮ್ಮೆಲ್ಲ ಅಂತ ಹೇಳೋ ಟೈಮ್ ಪರ್ಫೆಕ್ಟ್ ಮಾಡ್ಕೊರಿ. ಸೈನ್ 1 ನೆನ್ಪಿಟ್ಕೊಂಡು ಸಾಕು, ನೀವು ಮುಂದೆ ಎಲ್ಲ ಪ್ರಾಬ್ಲಮ್ ಈಸಿ ಬರ್ತಾವೆ. ನೆಕ್ಸ್ಟ್ ಏನು ನೋಡ್ರಿ, ಕಾಸ್ 45 ಅಂಶದ ಕಾಸ್ 45 ಅಂದರೆ ಗೊತ್ತಾಯ್ತು ನಿಮ್ಗೆ ಆಲ್ರೆಡಿ, 1/2 ಛೇದೊಳಗೆ ಏನು ನೋಡ್ರಿ ಸೆಕ್ 30 ಅಂದರೆ ಇಲ್ಲಿ ಹೋಗ್ಬೇಕು. ಸೆಕ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್ 30 ಏನೈತೆ ನೋಡ್ಕೋಬೇಕು. ಕಾಸ್ 30 ಅಂದರೆ ಸೈನ್ 60 √3/2 ಆಗುತ್ತೆ. ಸೆಕ್ 30 ಅಂದರೆ ಉಲ್ಟಾ 2/√3 ಪ್ಲಸ್ ಕೊಸೆಕ್ 30, ಕೊಸೆಕ್ ಅಂದರೆ ಇಲ್ಲಿ ಹೋಗ್ಬೇಕು ಸೈನ್ 30 ಹೋಗ್ಬೇಕು. ಸೈನ್ 30 ಎಷ್ಟಿತ್ತು 1/2 ಐತಿ, ಉಲ್ಟಾ 2/1. 1 ಬರೀ ಅವಶ್ಯಕತೆ ಇಲ್ಲ, ಇಲ್ಲಿ ಲಸ ತೆಗಿ ಕ್ಯಾಲ್ಪ ಇಲ್ಲ ಅಂತ ಐತಿ ನಾವು. ಅಂಶ ಏನು ನೋಡಿ 1/√2 ಐತಿ, ಲಸ ತೆಗಿರಿ. √3 ಇಂಟು 1 ಅಂದರೆ √3 ಆಗುತ್ತೆ. ಇಲ್ಲಿ √3 ಐತಿ ಅಂದ್ರೆ 1 ಅಪ್ಲೈ ಮಾಡಿರಿ, 2 ಪ್ಲಸ್, ಸೊ ಇಲ್ಲಿ 1 ಐತಿ √3 ಅಪ್ಲೈ ಮಾಡಿರಿ, 2√3. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಅಂಶ ಛೇದ ಕ್ಲಿಯರ್ ಮಾಡ್ಕೊಳ್ಳಿ. ಇದು ಛೇದ ಅಪಂಛೇದ ಅಂದರೆ ಅಂಶಕ್ಕೆ ಬರ್ತೈತಿ, ಇದು ಅಂಶ ಅಪಂಛೇದ ಛೇದಕ್ಕೆ ಬರ್ತೈತಿ. ಇದು ಅಂಶಕ್ಕೆ ತೊಗೊಂಡ್ರೆ ಅಂಶದ √3 ಆಗೈತಿ, ಡಿವೈಡ್ ಬೈ ಛೇದಾಗ √2 ಇಂಟು ಬ್ರಾಕೆಟ್ 2 ಪ್ಲಸ್ 2 √3. ಸೊ ಇಷ್ಟಕ್ಕೆ ಆನ್ಸರ್ ಬಿಡೋಂಗಿಲ್ಲ, ಯಾಕಂದರೆ ಇಲ್ಲಿ ಛೇದದೊಳಗೆ ರೂಟ್ ಬಂದಿದೆ, ರೂಟ್ ಕ್ಯಾನ್ಸಲ್ ಆಗಬೇಕು. ಸೊ ಅದಕ್ಕೆ ಏನು ಮಾಡಿರಿ, 2 ಕಾಮನ್ ತಗೋರಿ. ಫಸ್ಟ್ 2 ಕಡೆ 2 ಕಾಮನ್ ತಗೋರಿ. ಅಂಶದ √3 ಹಂಗೆ ಬಿಡ್ರಿ, 2 ಕಡೆ 2 ಕಾಮನ್ ತಗೋರಿ. 2 ಆಲ್ರೆಡಿ √2 ಐತೆ ಹೊರಗಡೆ, √2 ಹೊರಗಡೆ ಬರ್ರಿ. 2 ಕಾಮನ್ ತಗೊಂಡು ಏನು ನೋಡಿರಿ, ಫಸ್ಟ್ಗೆ ಏನು ಉಳಿದಿಲ್ಲ, 1 ಪ್ಲಸ್ √3 ಉಳಿತು, 1 ಪ್ಲಸ್ √3 ಬರಲಿ ಇಸ್ ಈಕ್ವಲ್ ಟು √3/√2 ಒಳಗೆ ಹೋಗ್ರಿ. ಯಾಕಂದ್ರೆ ಛೇದೊಳಗೆ √2 ಉಳಿಬಾರ್ದು. ಸೊ ಅದಕ್ಕೆ ನಾವು ಒಳಗಡೆ ತೊಗೊಳ್ತೀವಿ.
2 ಇಂಟು ಬ್ರಾಕೆಟ್ ರೂಟ್ 2 ಇಂಟು 1 ರೂಟ್ 2 ಆಯ್ತು ಪ್ಲಸ್ ರೂಟ್ 2 ಇಂಟು ರೂಟ್ 3 ಒಂದು ಸ್ಟೆಪ್ ಬರೀರಿ. ನೆಕ್ಸ್ಟ್ ಸ್ಟೆಪ್ ರೂಟ್ 3 ಬೈ 2 ಇಂಟು ಬ್ರಾಕೆಟ್ ರೂಟ್ 2 ಪ್ಲಸ್ ಎರಡು ರೂಟ್ನಾಗ ಅಂದರೆ 2 ಮೂರಲೆ 6 ಆಗುತ್ತೆ. ಎಷ್ಟಾಗುತ್ತೆ ನೋಡಿರಿ 6. ಸೊ ಈಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಟೆಪ್ ನೋಡಿರಿ, ಇದು 1/2 ಹೊರಗೆ ಬರೀರಿ, ಒಳಗಡೆ ರೂಟ್ 3 ಬರೀರಿ, ರೂಟ್ 2 ಪ್ಲಸ್ ರೂಟ್ 6 ಇಂಟು ಛೇದವನ್ನು ಕರ್ಣೀಕರಿಸಿ 9 ಕಲ್ತೀರಿ ನೀವು. ಪ್ಲಸ್ ಬಂದರೆ ಎರಡು ಕಡೆ ಸೇಮ್ ತೊಗೋಬೇಕು. ರೂಟ್ 2 ರೂಟ್ 6 ಪ್ಲಸ್ ಬಂದಿಲ್ಲ ಅಂದರೆ ಎರಡು ಕಡೆ ಮೈನಸ್ ಸೈನ್ ತೊಗೋಬೇಕು. ಇಂಟು ಇಸ್ ಈಕ್ವಲ್ ಟು 1/2 ಇಂಟು ಬ್ರಾಕೆಟ್ ಮಲ್ಟಿಪ್ಲೈ ಮಾಡಿ. ರೂಟ್ 3ಗೆ ಒಂದನೇ ಟರ್ಮ್, ರೂಟ್ 3ಗೆ ಎರಡನೇ ಟರ್ಮ್ ಮಲ್ಟಿಪ್ಲೈ ಮಾಡಿ. ರೂಟ್ 3 ಇಂಟು ರೂಟ್ 2 ಅಂದ್ರೆ ರೂಟ್ 6 ಆಗುತ್ತೆ ನೋಡಿರಿ, ಮೈನಸ್ ರೂಟ್ 3 ಇಂಟು ರೂಟ್ 6 ಅಂದರೆ 6 ಮೂರಲಿ 18 ಡಿವೈಡ್ ಬೈ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಇದು ಅಂದರೆ ನೋಡಿರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಫಾರ್ಮುಲಾ ಬರೀಬೇಕಲ್ಲಿ, ಯಾವ ಫಾರ್ಮುಲಾ ಇದು ನೋಡುತ್ತೆ ಅದನ್ನು ಬರೀಬೇಕು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ. ಓಕೆ, ಸೊ ಹಾಗಾದ್ರೆ ರೂಟ್ ಸ್ಕ್ವೇರ್ ರೂಟ್ 2 ಬ್ರಾಕೆಟ್ ಸ್ಕ್ವೇರ್ ರೂಟ್ 6 ಬ್ರಾಕೆಟ್ ಸ್ಕ್ವೇರ್ ಕರೆಕ್ಟ್ ರೀ. ಸೊ ಇದೆಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಾನು. ಇಷ್ಟೊಂದು ಈಸಿ ಐತೆ ನೋಡಿ, ಗೊತ್ತಾಯ್ತು ಅಂತ ಅನ್ಕೋತೀನಿ ನಿಮಗೆ. ಓಕೆ, ಇಲ್ಲಿ ಬಂದ ಮೇಲೆ ಅಕಾರ್ಡಿಂಗ್ ಕಾರ್ಕೊಂಡು ಮಾಡ್ಕೋಬೇಕು. ಫಸ್ಟ್ ವ್ಯಾಲ್ಯೂಸ್ ಹಾಕಿದ್ದು ನಾವು ಕಾಸ್ 45 ಅಂದರೆ 1/√2, ಸೆಕ್ 30 ಅಂದ್ರೆ ನೋಡಿರಿ 2/√3. ಯಾಕಂದರೆ ಕಾಸ್ 30 ಏನಾಗುತ್ತೆ ರೀ ರೂಟ್ 3/2 ಆಗುತ್ತೆ. ಸೆಕ್ ಅಂದಾಗ ಉಲ್ಟಾ ಪ್ಲಸ್ ಕೊಸೆಕ್ ಅಂದಾಗ ಸೈನ್ 30 1/2 ಐತಿ, ಉಲ್ಟಾ 2/1. ನೆಕ್ಸ್ಟ್ ಇದು 1/√2 ಅಂಬೋರಿ. ರೂಟ್ 3 ಇಂಟು 1 ಅಂದರೆ ಲಸ ತೆಗಿರಿ, ಇಲ್ಲಿ ರೂಟ್ 3 ಇಲ್ಲಿ ಅಪ್ಲೈ ಆಗುತ್ತೆ, ಇಲ್ಲಿ 1 ಅಪ್ಲೈ ಆಗುತ್ತೆ ಅಂದರೆ 2 + 2 ರೂಟ್ 3. ಅಂಶ ಅಪಂಛೇದ ಅಂದ್ರೆ ಛೇದಕ್ಕೆ ಬರೀರಿ, ಛೇದ ಅಪಂಛೇದ ಅಂದ್ರೆ ಅಂಶಕ್ಕೆ ಬರೀರಿ. ರೂಟ್ 3/√2 ಆಗುತ್ತೆ ಇಂಟು 2 + 2 ರೂಟ್ 3. 2 ಕಾಮನ್ ತಗೋರಿ ಎರಡು ಕಡೆ, 2 ರೂಟ್ 2 ಹೊರಗೆ ಆಲ್ರೆಡಿ ರೂಟ್ 2 ಐತಿ, 2 ರೂಟ್ 2 ಆಯ್ತು. ಬಟ್ ಛೇದದೊಳಗೆ ರೂಟ್ 2 ಇರಬಾರ್ದು ಅಂದ್ರೆ ಈ ರೂಟನ್ನು ಒಳಗಡೆ ಗುಣಾಕಾರ ಮಾಡ್ಕೋರಿ. ರೂಟ್ 2 ಇಂಟು 1 ರೂಟ್ 2 ಆಯ್ತು, ರೂಟ್ 2 ಪ್ಲಸ್ ರೂಟ್ 2 ಇಂಟು ರೂಟ್ 3 ಅಂದರೆ 2 ಮೂರಲೆ 6. ರೂಟ್ 3/√2 ಪ್ಲಸ್ ರೂಟ್ 6 1/2 ಸಪ್ರೇಟ್ ಬರೀರಿ. ಛೇದವನ್ನು ಅಕರ್ಣೀಕರಿಸಿದಾಗ ನೋಡಿರಿ ರೂಟ್ 3 ಡಿವೈಡ್ ಬೈ ರೂಟ್ 2 ಪ್ಲಸ್ ರೂಟ್ 6 ಬರೀರಿ. ಛೇದವನ್ನು ಅಕರ್ಣೀಕರಿಸಿದ ಇದನ್ನು ಬರೀಬೇಕು, ಪ್ಲಸ್ ಬಂದ್ರೆ ಮೈನಸ್ ಬರೀಬೇಕು, ಪ್ಲಸ್ ಬಂದ್ರೆ ಮೈನಸ್ ತಗೋರಿ. ಓಕೆ, ಸೊ ತಗೋರಿ. ನೆಕ್ಸ್ಟು ರೂಟ್ 3 ಇಂಟು ರೂಟ್ 2 ಗುಣಿಸ್ರಿ, 3 ಮೂರಲೆ 2 ಮೂರಲೆ 6 ಪ್ಲಸ್ ಇಂಟು ಮೈನಸ್ ಮೈನಸ್ 3 18. ಛೇದದೊಳಗೆ ಎ ಪ್ಲಸ್ ಬಿ ಬ್ರಾಕೆಟ್ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಮೊದಲನೇ ಪದ ವರ್ಗ ಮೈನಸ್ ಎರಡನೇ ಪದ ವರ್ಗ. ಮೊದಲನೇ ಪದ ರೂಟ್ 2 ಐತಿ ಬ್ರಾಕೆಟ್ನೇ ಬರ್ರಿ, ಎರಡನೇ ಪದ ರೂಟ್ 6 ಐತಿ ಬ್ರಾಕೆಟ್ನೇ ಬರ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಸೊ ಇಸ್ ಈಕ್ವಲ್ ಟು 1/2 ಐತೆ ಅಷ್ಟು ಬರೀರಿ. ಅಂಶದಾಗ ರೂಟ್ 6 ಮೈನಸ್ ರೂಟ್ 18 ಡಿವೈಡ್ ಬೈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಉಳಿತು, ಮೈನಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 6 ಉಳಿತು. ಇಸ್ ಈಕ್ವಲ್ ಟು 1/2 ಇಂಟು ಬ್ರಾಕೆಟ್ ರೂಟ್ 6 ಮೈನಸ್ ರೂಟ್ 18 ಡಿವೈಡ್ ಬೈ 2 ಯಾರು ಕಡೆ ಕೊಡೋಂಗಿಲ್ಲ, 6 ಹೇಳ್ತಾರೆ ಅಂದರೆ ಫಸ್ಟ್ ಮೈನಸ್ n ಬರೀರಿ. ಇಸ್ ಈಕ್ವಲ್ ಟು 2 ನಾಲ್ಕಲ್ಲಿ 8 ಆಗುತ್ತೆ ನೋಡಿರಿ, 1/8 ಆಗುತ್ತೆ. ನೀವು ಇಷ್ಟು ಬರೀ ಇದನ್ನು ಮೈನಸ್ ಒಳಗೆ ಹಾಕೊಂಡ್ರೆ ಬಂದರೆ ರೂಟ್ 18 ಪ್ಲಸ್ ಆಗುತ್ತೆ, ರೂಟ್ 6 ಮೈನಸ್ ಆಗುತ್ತೆ. ಸೊ ಇಷ್ಟ ಬರೀಬೋದು, ಇಲ್ಲಾಂದರೆ ಅಥವಾ ರೂಟ್ 18 ಮೈನಸ್ ರೂಟ್ 6 ಡಿವೈಡ್ ಬೈ 8 ಹಿಂಗೂ ಬರೀಬೋದು. ಅಥವಾ ರೂಟ್ 18 ಅಂದರೆ 9 3 ತೊಗೋಬೋದು, ಹೊರಗಡೆ 3 ತೊಗೊಂಡು ಬರೀಬೋದು. ಆಪ್ಷನ್ಸ್ ಒಳಗೆ ಹೆಂಗೆ ಕೊಟ್ಟಿರ್ತಾರೆ ಹಂಗೆ ಬರೀ. ಆಪ್ಷನ್ ಕೊಟ್ಟಾಗ ಇಲ್ಲ ಆನ್ಸರ್ ಕೇಳಿದಪ್ಪ ಅಂದರೆ ನೀವು ಇದನ್ನು ಬರೆದ್ರು ಕರೆಕ್ಟ್, ಇದನ್ನು ಬರೆದ್ರು ಕರೆಕ್ಟ್. ಒಟ್ಟಾರೆ ನಮ್ದು ಅಕರ್ಣೀಕಾರಕ ಅಂದರೆ ಛೇದದೊಳಗೆ ರೂಟ್ ಇಲ್ದಂಗೆ ಆಗಬೇಕು, ಅಲ್ಲಿ ಮಟ್ಟ ಬಿಡಿಸ್ಬೇಕು ಒಂದು ಸ್ಟೆಪ್, ಅಂದಾಗ ನಿಮ್ಗೆ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಅರ್ಥ ಐತೆ ಅಂತ ಅಂದ್ಕೊಳ್ತೀನಿ ನಾನು. ಮೆಥಡ್ ಕರೆಕ್ಟ್ ಅಂತ ತಗೋರಿ, ಆ ಪ್ರಕಾರ ಅದನ್ನ ಬಿಡಿಸೋದನ್ನು ಕಲಿಬೇಕು. ಓಕೆ, ನೋಡ್ಲಿಕ್ಕೆ ಪ್ರಾಬ್ಲಮ್ ದೊಡ್ಡದಿರ್ತೈತಿ, ಬಟ್ ಸ್ಟೆಪ್ಸ್ ಈಸಿ ಇರ್ತೈತಿ. ಅಕರ್ಣೀಕಾರಕ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಪರ್ಫೆಕ್ಟ್ ಮಾಡ್ಕೊರಿ, ಅಂದ ನಿಮ್ಗೆ ಪ್ರಾಬ್ಲಮ್ ಈಸಿ ಆಕೈತಿ. ಓಕೆ, ನೆಕ್ಸ್ಟ್ ಅಂಶದೊಳಗೆ ಏನು ನೋಡಿ, ಸೈನ್ 30 ಫಸ್ಟ್ ಅನ್ಕೋರಿ, ವ್ಯಾಲ್ಯೂ ಬರೀರಿ 1/2 ಪ್ಲಸ್ tan 45 ಅಂದರೆ 1, ಕೊಸೆಕ್ 60 ಅಂದರೆ ಇಲ್ಲಿ ಹೋಗ್ಬೇಕು, ಸೈನ್ 60 ಹೋಗ್ಬೇಕು. ಸೈನ್ 60 ರೂಟ್ 3/2 ಐತಿ, ಉಲ್ಟಾ 2/√3. ಸೇಮ್ ಛೇದಕ್ಕೆ ಬರೀರಿ. ಛೇದದೊಳಗೆ ಸೆಕ್ 30 ಅಂದರೆ ಕಾಸ್ 30 ರೂಟ್ 3/2 ಐತಿ, ಉಲ್ಟಾ 2/√3 ಪ್ಲಸ್ ಕಾಸ್ 60 ಡೈರೆಕ್ಟ್ ಕಾಸ್ 60 ಅಂದರೆ ಸೈನ್ 30 ಅಂದರೆ 1/2 ಪ್ಲಸ್ ಕಾಟ್ 45 ಅಂದರೆ 1 ಆಗುತ್ತೆ. ಯಾಕೆ ಹೇಳ್ರಿ, tan 45 ಐತಿ, 1/1 ಅಂದರೆ 1 ಆಗುತ್ತೆ. ಇದು ಕೊಡಲ್ಲ ಲಸ ತೆಗೆದು 2 ರೂಟ್ 3 ನೋಡಿರಿ, 2 ಐತಿ, ಇಲ್ಲಿ ಏನಿಲ್ಲ ಒಂದಿದ್ದಂಗೆ ರೂಟ್ 3 ಐತಿ ಅಂದರೆ 2 ರೂಟ್ 3 ಲಸ ಆಕತಿ. ಇವು ತಪ್ಪಿರಿ, ಕೆಲವೊಬ್ರು ಅದನ್ನು ಪರ್ಫೆಕ್ಟ್ ಮಾಡ್ಕೊರಿ. ಇಲ್ಲಿ 2 ಐತೆ ಅಂದರೆ ರೂಟ್ 3 ಅಪ್ಲೈ ಮಾಡಿರಿ, ರೂಟ್ 3 ಅಪ್ಲೈ ಮಾಡಿರಿ. ಪ್ಲಸ್ ಇಲ್ಲಿ ಏನಿಲ್ಲ ಅಂದರೆ
2√3 ಅಪ್ಲೈ ಮಾಡ್ಕೋಬೇಕು. 2√3 ಮೈನಸ್ √3 ಇತ್ತಂದ್ರೆ 2 ಅಪ್ಲೈ ಮಾಡಿರಿ, 2 4 ಬ್ರಾಕೆಟ್ ಹಾಕ್ರಿ. ಹೋಲ್ ಡಿವೈಡ್ ಬೈ ಇಲ್ಲಿ ಕೂಡ 2√3 ಲಸ್ ಆಗುತ್ತೆ. √3 ಇತ್ತಂದ್ರೆ 2 ಅಪ್ಲೈ ಮಾಡಿರಿ, 2 4 ಪ್ಲಸ್ 2 ಐತಂದ್ರೆ √3 ಅಪ್ಲೈ ಮಾಡ್ತೀವಿ. ಇಲ್ಲಿ 2 ಇಲ್ಲ ಅಂದ್ರೆ 2√3 ಕರೆಕ್ಟಾ? ಸೊ 2 ಕಡೆ ಕ್ಯಾನ್ಸಲ್ ಆಯಿತು. ಇಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಟೆಪ್ √3 ನೋಡ್ರಿ, √3 ಪ್ಲಸ್ 2√3 ಐತೆ. √3 ಸೇಮ್ ಐತೆ ನೋಡ್ರಿ, 2 ಐತಿ ಇಲ್ಲಿ 1 ಐತೆ. 2 ಪ್ಲಸ್ 1 3√3 ಮೈನಸ್ 4 ಡಿವೈಡ್ ಬೈ ಇಲ್ಲಿ ಕೂಡ ಸೇಮ್ 2 1 3 3√3 ಪ್ಲಸ್ 4 ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲಿ ಕೂಡ ಛೇದವನ್ನು ಕರ್ಣಿಕರಿಸಬೇಕು. ಛೇದವನ್ನು ಕರ್ಣಿಕರಿಸಬೇಕಾದಾಗ ಇಸ್ ಈಕ್ವಲ್ ಟು 3√3 ಮೈನಸ್ 4 ಡಿವೈಡ್ ಬೈ 3√3 ಪ್ಲಸ್ 4 ಇಂಟು ಇದನ್ನ ಸೇಮ್ ತಗೋಬೇಕು. 3√3 ಮೈನಸ್ 4 ಡಿವೈಡ್ ಬೈ 3√3 ಮೈನಸ್ 4 ಸೇರಿ ಪ್ಲಸ್ ಇದ್ರೆ ಮೈನಸ್ ತಗೋಬೇಕು ಅಷ್ಟೇ. ಇಸ್ ಈಕ್ವಲ್ ಟು ಈಗ ನೋಡಿರಿ 2 ಪದದಲ್ಲಿ 1ನೇ ಪದದಿಂದ 2 ಪದ ಗುಣಿಸ್ಬೇಕು, 2ನೇ ಪದದಿಂದ 2 ಪದ ಗುಣಿಸ್ಕೋಬೇಕು. ಹಾಗಾದರೆ 1ನೇ ಪದ 3√3 ಐತಿ, ಬ್ರಾಕೆಟ್ನಾಗ 2ನೇ ಪದ ಬರೀರಿ ಮೈನಸ್ 4 ತಗೋರಿ. 3√3 ಮೈನಸ್ 4 ಡಿವೈಡ್ ಬೈ 4 ಕರೆಕ್ಟಾಗಿ ಬರೀರಿ. ಕನ್ಫ್ಯೂಸ್ ಆಗಿ ಬೇರೆ ನಂಬರ್ ಆತಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೈತಿ. ಡಿವೈಡ್ ಬೈ ಅಗಲ್ ಬಿಸಿಲು ಅಂದರೆ a² ಮೈನಸ್ b² ಫಾರ್ಮುಲಾ. ಒಂದೇದು ಹೆಂಗೆ ನೋಡ್ರಿ, 3√3 ಐತಿ, 2ನೇದು 4 ಐತಿ. ಸಿನ್ಸ್ ಬರೀಬೇಕು a² ಮೈನಸ್ b² ಈಕ್ವಲ್ ಟು a ಪ್ಲಸ್ b ಇಂಟು ಬ್ರಾಕೆಟ್ a ಮೈನಸ್ b. ಓಕೆ, ನೆಕ್ಸ್ಟ್ ಇಸ್ ಈಕ್ವಲ್ ಟು 1ನೇ ಪದ ಗುಣಿಸ್ಕೋರಿ. ಸಂಖ್ಯೆ ಹೊರಗಡೆ ಐತೆ ಅನ್ನೋದು ಗುಣಿಸ್ಕೋರಿ. ಆಮೇಲೆ ರೂಟ್ ತಗೋರಿ. 3 3 9 √3 ಅಂದರೆ ಇಂಟು ಐತಂದಾಗ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿತು. ಕರೆಕ್ಟಾ? ನೆಕ್ಸ್ಟ್ ತೋರಿಗೆ ಮೈನಸ್ 4 ತೋರಿ. 4ರಲ್ಲಿ ಫಸ್ಟ್ ಸಂಖ್ಯೆ ಗುಣಿಸ್ಕೋರಿ. 4 3 12 ಮುಂದೆ √3 ಐತಿ, √3 ಐತಿ. ಸೇಮ್ ಅದ್ರಂಗೆ ನೆಕ್ಸ್ಟ್ ನೋಡ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 4 3 12 12 √3 ಮೈನಸ್ ಇಂಟು ಮೈನಸ್ ಪ್ಲಸ್ 4 16 ಹೋಲ್ ಡಿವೈಡ್ ಬೈ ಸೇಮ್. ಇಲ್ಲ ನೋಡ್ರಿ ವರ್ಗ ಮಾಡಬೇಕು. 3 ವರ್ಗ ಮಾಡಿದ್ರೆ ಎಷ್ಟು ಆಯ್ತು ನೋಡ್ರಿ, 9 ಆಯ್ತು. ಮತ್ತು √2² ಕ್ಯಾನ್ಸಲ್ ಆಗಿ 3 ಉಳಿತು ನೋಡ್ರಿ. ಇದು ಅಂಕ ಸಂಪಡಂಗಿಲ್ಲ, ಅಷ್ಟಕ್ಕೆ ಸಂಪಡ್ತೈತಿ. ನೆಕ್ಸ್ಟ್ ಮೈನಸ್ 4 ವರ್ಗ 16 ಇಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಟೆಪ್ ನೋಡ್ರಿ 9 3 27. ನೆಕ್ಸ್ಟ್ ನೋಡಿ 2 ಸೇಮ್ ಕ್ಯಾನ್ಸಲ್ ಮಾಡಿರಿ. ಮತ್ತು 2 ಕಡೆ ಸೇಮ್ ಚಿಹ್ನೆ ಇದ್ದರೆ ಕೂಡಿಸ್ಬೇಕು. 12 12 ಎಷ್ಟು ಆಯ್ತು 24√3 ಪ್ಲಸ್ 16 ಡಿವೈಡ್ ಬೈ 9 3 27 ಮೈನಸ್ 16. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ರಿ 27 14 ಕೂಡಿಸ್ರಿ ಎಷ್ಟು ಆಯ್ತು ನೋಡ್ರಿ, 7 13 43 ಆಗುತ್ತೆ. 43 ಮೈನಸ್ 24√3 ಡಿವೈಡ್ ಬೈ 27 14 ಕಡೆ ಎಷ್ಟಾಗುತ್ತೆ 11. ಎಷ್ಟು 43 ಮೈನಸ್ 24√3 ಡಿವೈಡ್ ಬೈ 11. ಮೆಥಡ್ ಗೊತ್ತಾಯ್ತು ರೀ. ಸೊ ಇದಂತ ಡೈರೆಕ್ಟ್ ಗೊತ್ತಾಯ್ತು ನಿಮ್ಗೆ. ನೋಡಿರಿ ಇಲ್ಲಿ ವ್ಯಾಲ್ಯೂಸ್ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ನೋಡೋ ಅಷ್ಟು ಬಿಡಿಸಿದ್ದು ಲೆಕ್ಕ ತಪ್ಪಾಗುತ್ತೆ ನಿಮ್ಮದು ಆನ್ಸರ್. ವೇಸ್ಟ್, ಅದು ಟೈಮ್ ವೇಸ್ಟ್, ಆಮೇಲೆ ಎನರ್ಜಿ ವೇಸ್ಟ್. ಸೊ ಅದಕ್ಕೆ ಭಾಳ ವಿಚಾರ ಮಾಡಿ ಆನ್ಸರ್ ಬರೀಬೇಕು. ಇಲ್ಲಿ ಬರೀಬೇಕಾದ್ರೆ ವ್ಯಾಲ್ಯೂಸ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕಬೇಕು. ವ್ಯಾಲ್ಯೂಸ್ ಮಿಸ್ಟೇಕ್ ಹಾಕಿರಿ ಮುಂದೆ ತಪ್ಪಾಗುತ್ತೆ ನಿಮ್ಮದು. ಓಕೆ, ಅರ್ಥ ಮಾಡ್ಕೊಂಡು ಬರೀಬೇಕು. ಇಲ್ಲಿ ಏನು ಮಾಡಿದ್ವಿ, ಲಸ ತೊಗೊಂಡ್ರಿ ನಾವು ಫಸ್ಟ್ 2√3 ಲಸ ಆಯ್ತು. ಛೇದವು 2√3 ಲಸ ಆಯ್ತು. ಇಲ್ಲಿ 2 ಐತೆ ಅಂದ್ರೆ √3 ಅಪ್ಲೈ ಮಾಡಿರಿ. ಇಲ್ಲಿ ಏನಿಲ್ಲ ಅಂದರೆ 2√3 ಅಪ್ಲೈ ಮಾಡಿರಿ. ಇಲ್ಲಿ √3 ಅಪ್ಲೈ ಐತೆ ಅಂದರೆ 2 ಅಪ್ಲೈ ಮಾಡಿರಿ. ಸೊ ಆ ಪ್ರಕಾರ ಬರೆದ್ರಿ. ಇಷ್ಟು ಒಂದು ಆನ್ಸರ್. ಒಂದು ಛೇದವನ್ನು ಕರ್ಣಿಕರಿಸಿದ್ರೆ ಪ್ಲಸ್ ಇತ್ತು ಅಂದ್ರೆ ಮೈನಸ್ ತೊಗೋಬೇಕು. ಇದನ್ನ ಸೇಮ್ 2 ಕಡೆ ತೊಗೊಂಡ್ರೆ ಕರೆಕ್ಟಾ? ಇದನ್ನು ನಾವು 2 ಕಡೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಓಕೆ, ಸೊ ಅದಿರ್ತಕ್ಕಂಥದ್ದು 2 ಕಡೆ ತೊಗೋಬೇಕಾದ್ರೆ 2 ಪದ ಇರೋದ್ರಿಂದ 1ನೇ ಪದದಿಂದ ಇದಕ್ಕೆ ತೊಗೋರಿ. ನೆಕ್ಸ್ಟ್ 2ನೇ ಪದದಿಂದ ಅದಕ್ಕೆ ಗುಂಪಿಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿರಿ. ಛೇದ ಅಂತ ಏನಾಗುತ್ತೆ ನೋಡ್ರಿ, a² ಮೈನಸ್ b². ಮೊದಲನೇ ಪದ ವರ್ಗ ಮೈನಸ್ 2ನೇ ಪದ ವರ್ಗ. ಈಗ ನೋಡ್ರಿ ಇದು ಗುಣಿಸ್ಬೇಕಾದ್ರೆ ಫಸ್ಟ್ ಸಂಖ್ಯೆ ಗುಣಿಸ್ಕೊರಿ. 3 3 9 √3 ಇಂಟು √3 ಅಂದ್ರೆ 3 ಆಗುತ್ತೆ. ನೆಕ್ಸ್ಟ್ 3 4 12 √3 2 ಬರ್ರಿ. ನೆಕ್ಸ್ಟ್ ಮೈನಸ್ ಐತಿ, ಮೈನಸ್ ಬರ್ರಿ. 4 3 12 √3 ಮೈನಸ್ ಟು ಮೈನಸ್ ಪ್ಲಸ್ 4 4 16. ನೆಕ್ಸ್ಟ್ ಛೇದದೊಳಗೆ ನೋಡ್ರಿ 3 ವರ್ಗ 9 ಆಗುತ್ತೆ. √2² ಕ್ಯಾನ್ಸಲ್ ಆಗಿ 3 ಉಳಿತು. ಮೈನಸ್ 4 ವರ್ಗ 14. ನೆಕ್ಸ್ಟ್ 9 3 27 ಮೈನಸ್ ಸೇಮ್ ಅದ ಅಂದಾಗ √3 ಸೇಮ್ ಐತಿ. ಸೇಮ್ ಸಜಾತಿ ಚಿಹ್ನೆ ಬಂದಾಗ ಕೂಡಿಸ್ಬೇಕು. 12 ನೋಡಿ 24 √3 ಪ್ಲಸ್ 14 27 14 ಕೂಡಿಸ್ಕೋರಿ 43 ಆಯ್ತು. ಮೈನಸ್ 24 √3 ಛೇದ 9 3 27 ಮೈನಸ್ 16 27 14 ಕಳೆದು 11 ಹೋಯಿತು. 43 ಮೈನಸ್ 24 √3 ಡಿವೈಡ್ ಬೈ 11. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಿಮಗೆ.
ಅದೇ ಟೈಪ್ ಮೆಥಡ್ ಬಂದಾಗ ಅಕಾರ್ಡಿಂಗ್ ಕಾರ್ಯಕ್ರಮ ಹೆಂಗೆ ತೊಗೋಬೇಕಂದನ್ನು ಅರ್ಥ ಮಾಡ್ಕೊಂಡು ಬಿಡಿಸ್ರಿ. ಸ್ವಲ್ಪ ಎಡವಟ್ ಆದ್ರೂ ಕೂಡ ಇಡೀ ಪ್ರಾಬ್ಲಮ್ ತಪ್ಪಾಕೈತಿ. ಒಂದು ಎರಡನೇದು ಮೆಂಟಲಿ ನಿಮಗೆ ಏನಾಗುತ್ತೆ, ಜಾಸ್ತಿ ಸ್ಟ್ರೈನ್ ಆಗುತ್ತೆ. ನೆಕ್ಸ್ಟ್ ಒಂದು ನೋಡ್ರಿ ಇದೆ ಇಸ್ ಈಕ್ವಲ್ ಟು 5 cos ಸ್ಕ್ವೇರ್ 5 ಇಂಟು ಕಾಸ್ 60 ಎಷ್ಟಾಗುತ್ತೆ ನೋಡ್ರಿ. ಕಾಸ್ 60 ಅಂದ ತಕ್ಷಣ ಇರಬೇಕು sin 30 1/2 ಹೋಲ್ ಸ್ಕ್ವೇರ್ ಪ್ಲಸ್ 4 sec 30 ಅಂದರೆ cos 30 ಬರುತ್ತೆ. cos 30 ಅಂದರೆ sin 60 √3/2 ಉಲ್ಟಾ 2/√3 ಸ್ಕ್ವೇರ್ ಮೈನಸ್ tan ಸ್ಕ್ವೇರ್ 45 ಅಂದರೆ 1 ಸ್ಕ್ವೇರ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ನಾನು. ನೆಕ್ಸ್ಟ್ ಡಿವೈಡ್ ಬೈ sin 30 ಎಷ್ಟೈತೆ ನೋಡ್ರಿ 1/2 ಐತಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ cos 30 ಎಷ್ಟೈತೆ ರೀ, cos 30 √3/2 ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಟೆಪ್ ನೋಡ್ರಿ 5 ಇಂಟು ಸ್ಕ್ವೇರ್ ನೋಡ್ರಿ 1/4 ಆಗುತ್ತೆ ಪ್ಲಸ್ 4 ಇಂಟು 2 4 √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿತು ಮೈನಸ್ 1 1 ಇಲ್ಲಿ ಕೂಡ ಸೇಮ್ 1/4 ಆಗುತ್ತೆ ಪ್ಲಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿತು 3/4 ಇಸ್ ಈಕ್ವಲ್ ಟು ನೋಡಿರಿ ಇದು ಕಟ್ತೋಗಲ್ಲ ಉಳಿಸ್ಕೊರಿ 5/4 ಆಗುತ್ತೆ ಪ್ಲಸ್ ಇದು ಕಟ್ತೋಗಲ್ಲ 4/3 ಆಗುತ್ತೆ ಮೈನಸ್ 1 ಡಿವೈಡ್ ಬೈ 4 ಲಸ ಸೇಮ್ ಆಗುತ್ತೆ ನೋಡಿರಿ ಛೇದೊಳಗೆ ಸೇಮ್ ಆದರೆ 1 ಪ್ಲಸ್ 3 ಬರೀತೀರಿ. ಎರಡು ಕಡೆ 4 ಇರೋದನ್ನು ಡೈರೆಕ್ಟ್ ಬರೀತಕ್ಕಂಥ ಮಾಡ್ಕೋಬೇಕು. ಓಕೆ ನೆಕ್ಸ್ಟ್ ಅಂಶದೊಳಗೆ 4 3 ಐತೆ ಅಂದಾಗ 4 3 12 ಆಗುತ್ತೆ. ಸೊ 12 ಲಸ ಆಗುತ್ತೆ ಕರೆಕ್ಟಾ. 12 ಲಸ ಆಗುತ್ತೆ 4 ಐತೆ ಅಂದರೆ 3 ಅಪ್ಲೈ ಮಾಡಿರಿ 5 3 15. ನೆಕ್ಸ್ಟ್ ಪ್ಲಸ್ ಐತೆ ಪ್ಲಸ್ ಹಾಕಿರಿ 3 ಐತೆ 4 ಅಪ್ಲೈ 14 64 ಮೈನಸ್ ಇಲ್ಲಿ ಏನಿಲ್ಲ ಅಂದರೆ 12 ಅಪ್ಲೈ ಮಾಡಿ 12 12 ಬ್ರಾಕೆಟ್ ಹಾಕೋದ್ರಿಂದ ಡಿವೈಡ್ ಬೈ 4 3 ಪ್ಲಸ್ 1 4 4/4 ಅಂದರೆ ಕ್ಯಾನ್ಸಲ್ ಆಗಿ ಏನೂ ಉಳಿಯಲ್ಲ. ನೆಕ್ಸ್ಟ್ ಸ್ಟೆಪ್ ನೋಡಿರಿ 15 64 ಐತಿ 2 ಕೊಟ್ಟಿದ್ದಾರೆ 5 4 9 6 1 7 ಮೈನಸ್ 12 ಡಿವೈಡ್ ಬೈ 12 9 2 ಕಳೆದ್ರೆ 7 7 1 ಕಳೆದ್ರೆ 67/12 ಇಲ್ಲಿ ಯಾವುದೂ ರೂಟ್ ಇಲ್ಲ. ಹೀಗಾಗಿ ನಮ್ಗೆ ಮತ್ತು ಮುಂದೆ ರೂಟ್ಸ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆನ್ಸರ್ ಬಂದಿರ್ತಕ್ಕಂಥ ನೋಡ್ರಿ. ಸೊ ಸ್ಟೆಪ್ಸ್ ಕರೆಕ್ಟಾಗಿ ಬರೀಬೇಕು. ಇಂಟು ಬಂದಾಗ ಡಿವೈಡ್ ಬಂದಾಗ ಇಜುಕೊಟ್ಟು ಕರೆಕ್ಟ್ ಲೈನ್ ಇಡಬೇಕು. ಇಜುಕೊಟ್ಟು ಕರೆಕ್ಟ್ ಇದೆ ಎಕ್ಸಾಕ್ಟ್ ಬರಬೇಕು. ನಿಮ್ದು ನೋಡಿರಿ ಇದನ್ನು ಬರೀಬೇಕು ಇದು ಬರೋಕ್ಕೆ ವ್ಯತ್ಯಾಸ ಇರ್ತೈತಿ. ಇದು ಸೇಮ್ ಕಾಣೋಂಗೆ ಬರೀತೀರಿ ನೀವು ಎಲ್ಲವೂ ಸೇಮ್ ಬರಬೇಕು. ನಿಮ್ಮದು ಯಾವ್ದು ಅಂಶ ಯಾವ್ದು ಛೇದ ಅಂತ ಗೊತ್ತಾಗ ಸೊ ಅದಕ್ಕೆ ಅರ್ಥ ಮಾಡ್ಕೊಂಡು ಬರೀಬೇಕು. ಓಕೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಪ್ರಾಬ್ಲಮ್ ಯಾವುದೋ ಗೊತ್ತಾಗಿದ್ರು ಕೂಡ ನಿಮ್ಗೆ ಕಮೆಂಟ್ ಮಾಡಿ. ಸೊ ನಿಮ್ಗೆ ಅಂತ ಪ್ರಾಬ್ಲಮ್ನ ಬಿಡಿಸಿ ಹಾಕುವಂಥ ಕೆಲಸ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ. ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟರೆ ನಾವು 2 tan 30 ಡಿವೈಡ್ ಬೈ 1 + tan ಸ್ಕ್ವೇರ್ 30 ಆಪ್ಷನ್ಸ್ ಕೊಟ್ಟ ನಾವು ಫಸ್ಟ್ ಆನ್ಸರ್ನು ಕಂಡುಹಿಡಿರಿ ನೀವು. 2 tan 30 ಅಂದರೆ 2 ಇಂಟು tan 30 ಅಂದರೆ sin 30 ಎಷ್ಟು ಐತ್ರಿ, sin 30 ಅಂದರೆ 1/2 ಐತಿ. cos 30 ಅಂದರೆ √3/2 ಐತಿ. ಅಂದರೆ ಡಿನಾಮಿನೇಟರ್ ಛೇದದಾಗ 1/√3 ಬರ್ತೈತಿ. 1 ಪ್ಲಸ್ ಇದು ಕೂಡ ಸೇಮ್ ಐತಿ tan 30 ಐತಿ. ಇದು ಕೂಡ 1/√3 ವರ್ಗ ಇದೆ ಸ್ಕ್ವೇರ್ಗೆ ಸ್ಕ್ವೇರ್ ಬರುತ್ತೆ ಇಸ್ ಈಕ್ವಲ್ ಟು ಇದು 2/√3 ಆಗುತ್ತೆ ಕರೆಕ್ಟಾ. ಡಿವೈಡ್ ಬೈ 1 ಪ್ಲಸ್ 1 ವರ್ಗ 1 √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಉಳಿತು 3 ಉಳಿತು ಇಸ್ ಈಕ್ವಲ್ ಟು 2/√3 ಡಿವೈಡ್ ಬೈ 3 ಲಸ ತಗೋರಿ 3 ಲಸ ತೊಗೊಂಡ್ರೆ 3 1 3 ಪ್ಲಸ್ 1 ಬ್ರಾಕೆಟ್ ಹಾಕಿರಿ. ನೆಕ್ಸ್ಟ್ ಸ್ಟೆಪ್ ಇಸ್ ಈಕ್ವಲ್ ಟು 2/√3 ಡಿವೈಡ್ ಬೈ 3 ಪ್ಲಸ್ 1 ಎಷ್ಟಾದ್ರಿ 4/3. ನೆಕ್ಸ್ಟ್ ಸ್ಟೆಪ್ ಹೆಂಗೆ ಬರೀಬೇಕು ನೋಡ್ರಿ ಇನ್ನು 2/√3 ಛೇದಕ್ಕಾಗುತ್ತೆ ಇಂಟು ಇದು ಛೇದ ಐತೆ ಅಂದ್ರೆ ಛೇದಾಗ ಬರೀ 4 ಛೇದ ಅಂದರೆ ಅಂಶಕ್ಕೆ ಬರ್ತೈತಿ 3 ಮೇಲೆ ಬರ್ತೈತಿ ಕರೆಕ್ಟಾ. ಅರ್ಥ ಹೊಡ್ರಿ 2 1 2 ಹೇಳಿ √3 ಐತಿ √3 ಕ್ಯಾನ್ಸಲ್ ಆಗುತ್ತೆ ರೀ 1 √3 ಉಳಿತೈತೆ. ಯಾಕೆ ಹೇಳ್ರಿ 3 ಅಂದ್ರೆ ಹೆಂಗಿರುತ್ತೆ ಹೇಳ್ರಿ √3 ಇಂಟು √3 1 √3 ಕ್ಯಾನ್ಸಲ್ ಆಗಿ 1 √3 ಉಳಿತು ಇಜಕ್ಕೆ ಅಂಶದೊಳಗೆ √3 ಉಳಿತು ಛೇದಾಗ 2 ಉಳಿತು √3/2 ಆಪ್ಷನ್ ಐತೆ ನೋಡ್ರಿ. ಸೊ ಅಲ್ಲಿ ಸೈನ್ ಟ್ಯಾನ್ ಕೊಟ್ಟಾನ √3 3/2 ಎದಕ್ಕೆ ಆನ್ಸರ್ ಬರುತ್ತೆ ನೋಡ್ರಿ √3/2 sin 60 ಬರ್ತೈತಿ ಇಲ್ಲ cos 30 ಬರ್ತೈತಿ ನೋಡ್ರಿ. sin 60 ಐತೆ ನೋಡ್ರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. sin 60 ಅಂತ ಕೊಡ್ತೀವಿ ಇಲ್ಲಾಂದ್ರೆ cos 30 ಬರ್ತೈತಿ. cos 30 ಕೊಟ್ಟಿರಂಗಿಲ್ಲ ಒಂದು ಕೊಟ್ಟಿರ್ತಾನೆ ಯಾವ್ದಾರ ಒಂದು ಮೆಥಡ್ ನೆನ್ಪು ಗೊತ್ತೀರಿ ಹೆಂಗೆ ಬಿಡಿಸ್ಬೇಕಂತ ಗೊತ್ತಾಯಿತು. ಡೈರೆಕ್ಟ್ ಸ್ಟೆಪ್ಪನ್ನು ಫಾಲೋ ಮಾಡ್ಕೊಂಡು ಓಕೆ. ನೆಕ್ಸ್ಟ್ ಅದೇ ರೀತಿಕಂತ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ ಏನು ಕೊಟ್ಟ ನೋಡ್ರಿ ಇಸ್ ಈಕ್ವಲ್ ಟು 1 -
ಟ್ಯಾನ್ ಸ್ಕ್ವೇರ್ 45 ಟ್ಯಾನ್ 45 ಅಂದರೆ ಎಷ್ಟು 1 ಐತ್ರಿ ಸ್ಕ್ವೇರ್ ಮಾಡಿರಿ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಅದು ಕೂಡ ಸೇಮ್ 1 ಮೈನಸ್ 1 ವರ್ಗ 1 ಆಗುತ್ತೆ ಡಿವೈಡ್ 1 ಪ್ಲಸ್ 1 ಆಗುತ್ತೆ ಸಾರಿ ಇಸ್ ಈಕ್ವಲ್ ಟು 1 1 ಪ್ಲಸ್ 0 1 ಪ್ಲಸ್ 1 2 0 ಬೈ 2 ಅಂದರೆ 0 ಬೈ ಎನಿಥಿಂಗ್ ಇದು 0 ಅಂತ ಹೋಗ್ತೀವಿ ನಾವು ಓಕೆ 0 ಆಪ್ಷನ್ ಐತೆ ನೋಡ್ರಿ ಡೈರೆಕ್ಟ್ ದಿ ಆನ್ಸರ್ 0 ಅಂತ ಅದು ಕೊಡಲಿಲ್ಲ ಅಂದರೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿತ್ತು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಂಗಲ್ಸ್ ಅಷ್ಟು ಪರ್ಫೆಕ್ಟ್ ಇರಬೇಕು ಎಂಗಲ್ಸ್ ಅಷ್ಟು ಪರ್ಫೆಕ್ಟ್ ಇದ್ದರೆ ನಮ್ಗೆ ವ್ಯಾಲ್ಯೂ ಬರೆಯೋಕೆ ಈಸಿ ಆಗುತ್ತೆ ನೋಡಿರಿ ಈಗ ಇಷ್ಟು ಪ್ರಾಬ್ಲಮ್ ಬಿಡ್ಸಕತ್ತೀವಿ ನಮ್ಗೆ sin 30 cos 60 tan 90 sec 45 ಅವು ವ್ಯಾಲ್ಯೂಸ್ ಗೊತ್ತಿಲ್ಲ ಅಂದರೆ ನಮ್ಮ ಪ್ರಾಬ್ಲಮ್ ನಿಂತು ಬಿಡ್ತದೆ ಅಲ್ಲಿಗೆ ಸೊ ಅದಕ್ಕೋಸ್ಕರ ಹೇಳೋದು ನಿಮ್ಗೆ ವ್ಯಾಲ್ಯೂಸನ್ನು ಎಂಗಲ್ಸನ್ನು ಪರ್ಫೆಕ್ಟ್ ಮಾಡ್ಕೊರಿ ಎಷ್ಟು ಭಯಪಟ್ಟು ಹಾಕ್ಬಿಡ್ರಿ ನಿಮ್ಮ ಮೆಥಡ್ ನಿಮ್ಗೆ ಸೈನದನ್ನು ನೆನ್ಬಿಟ್ಕೊಂಡ್ರೆ ಸಾಕು ಉಳಿಕೆದೆಲ್ಲ ಈಸಿಯಾಗಿ ಬರೀತೀರಿ ಸೊ ಅದಕ್ಕೋಸ್ಕರ ಅದನ್ನು ಡಿಮ್ಯಾಂಡ್ ಮಾಡ್ಕೊರಿ ಆ ಟೈಪ್ ನೆನ್ಬಿಟ್ಕೋರಿ ಅಂದ್ರೆ ಈಸಿ ಬರ್ತದೆ ನಿಮ್ಮ ಪ್ರಾಬ್ಲಮ್ಮು ಓಕೆ ನೆಕ್ಸ್ಟ್ sin 2a equal to 2 sin a ಅಂತ ಕೊಟ್ಟಣ sin 2a equal to 2 ಏನು ಕೊಟ್ಟಣ ನೋಡ್ರಿ sin 2a equal to 2 sin a ಅಂತ ಕೊಟ್ಟಣ ಯಾವ ಎಂಗಲ್ ಇದಕ್ಕೆ ಈಕ್ವಲ್ ಆಗುತ್ತೆ ಅಂತ ಕೊಟ್ಟು ಒಂದೊಂದೇ ಚೆಕ್ ಮಾಡ್ಕೋಬೇಕು ಈ ಟೈಪ್ ಕೊಟ್ಟಾಗ ಅಂದರೆ ಎ ಇದ್ದಲ್ಲಿ 0 ಹಾಕ್ರಿ sin 2 into 0 equal to 2 sin 0 sin 2 0 0 ಆಗುತ್ತೆ is equal to 2 into sin 0 ವ್ಯಾಲ್ಯೂ ಎಷ್ಟಿತ್ತು ನೋಡ್ರಿ sin 0 sin 30 sin 0 ವ್ಯಾಲ್ಯೂ ಎಷ್ಟಿತ್ತು 0 ಐತಿ sin 0 ವ್ಯಾಲ್ಯೂ ಎಷ್ಟಿತ್ತು 0 ಐತಿ 2 ಗುಂಟು 0 0 ಆಗುತ್ತೆ 0 equal to 0 ಕರೆಕ್ಟ್ ಐತಿ ಸೊ ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಈಸಿ ಐತೆ ನೋಡ್ರಿ ಈ ಟೈಪ್ ಬಂದಾಗ ಫಸ್ಟ್ ವ್ಯಾಲ್ಯೂಸನ್ನು ಹಾಕೊಂಡು ನೋಡ್ಕೋಬೇಕು ಒಂದೊಂದು ಕಡೆ ಎರಡು ಕಡೆ ವ್ಯಾಲ್ಯೂಸ್ ಹಾಕೊಂಡು ಚೆಕ್ ಮಾಡಿರಿ ಎರಡು ಕಡೆ ಈಕ್ವಲ್ ಬಂತಂದ್ರೆ ಅದೇ ಆಪ್ಷನ್ ಕರೆಕ್ಟ್ ಅಂತ ಹೇಳ್ತೀವಿ ನಾವು ನೆನ್ಪಿಡ್ತೀರಿ ಮೆಥಡನ್ನು ಓಕೆ ಸೊ ನೆಕ್ಸ್ಟ್ ಹೋಗಿ ನೋಡ್ರಿ ನೆಕ್ಸ್ಟ್ ಏನು ಕೊಟ್ಟು ನೋಡ್ರಿ ಇಸ್ ಈಕ್ವಲ್ ಟು 2 tan 30 2 ಇಂಟು tan 30 ಅಂದರೆ ಎಷ್ಟೈತೆ ನೋಡ್ರಿ tan 30 ಅಂದ್ರೆ 1/2 ಡಿವೈಡ್ ಬೈ √3/2 ಅಂದರೆ 1/√3 ಹೋಲ್ ಡಿವೈಡ್ ಬೈ 1 ಮೈನಸ್ tan 30 ಅಂತ ಕೊಟ್ಟರೆ 1/√3 ಬ್ರಾಕೆಟ್ ಸ್ಕ್ವೇರ್ ಕರೆಕ್ಟ್ ರೀ ಇಸ್ ಈಕ್ವಲ್ ಟು 2/√3 ಆಗುತ್ತೆ ಡಿವೈಡ್ ಬೈ 1 ಮೈನಸ್ 1 ವರ್ಗ 1 √3 ವರ್ಗ 3 ಆಗುತ್ತೆ ಕರೆಕ್ಟ್ ರೀ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿತು ಪ್ಲಸ್ ತೆಗೆದ್ರಿ 2/√3 ಡಿವೈಡ್ ಬೈ ಪ್ಲಸ್ ತೆಗೆದ್ರೆ 3 ಆಗುತ್ತೆ ಪ್ಲಸ್ ಕರೆಕ್ಟಾ ಸೊ ಇದು ಡಿವೈಡ್ ಬೈ ನೋಡಿ ಕರೆಕ್ಟಾಗಿ ಬರ್ರಿ 3 ಆಗುತ್ತೆ 3 ಅಂದರೆ 3 ಮೈನಸ್ 1 ನೆಕ್ಸ್ಟ್ ಸ್ಟೆಪ್ ನೋಡ್ರಿ ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟ್ ತಗೋರಿ ಬ್ಲ್ಯಾಕ್ ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟ್ ತಗೋರಿ is equal to 2/√3 ಹೋಲ್ ಡಿವೈಡ್ ಬೈ 3 ಒಂದು ಕಳೆದ 2 ಉಳಿತು 2/3 is equal to ಇದನ್ನ ಕರೆಕ್ಟ್ ಸಿಂಪ್ಲಿಫೈ ಮಾಡ್ಕೊರಿ 2/√3 ಇಂಟು ಈ 2 ಇಲ್ಲೇ ಬಿಡ್ರಿ ಛೇದ ಪಂಚೇದ ಅಂದ್ರೆ ಅಂಶಕ್ಕೆ ತೋರಿ ಹೇಳಿದ ಮೆಥಡನ್ನು ನೆನ್ಪಿಟ್ಕೊರಿ ಸೊ 2 2 ಕ್ಯಾನ್ಸಲ್ ಆಯ್ತು ಇದು √3 ಹೋತಂದ್ರೆ ಇನ್ನೊಂದು √3 ಉಳಿತೈತಿ ಸೊ ಅದ ನ್ಯೂಮಿನೇಟರ್ ಒಳಗೆ √3 ಉಳಿತೈತಿ ಅಂಶದೊಳಗೆ √3 ಉಳಿತೈತಿ ಕರೆಕ್ಟಾ ಅಂಶದೊಳಗೆ √3 ಅಂದರೆ ಯಾವ್ದಕ್ಕೆ ಬರ್ತೈತಿ ನೋಡ್ರಿ ಅಂಶದೊಳಗೆ √3 ಅಂದರೆ ಯಾವ್ದಕ್ಕೆ ಬರ್ತೈತಿ ಛೇದೊಳಗೆ √3 ಅಂದ್ರೆ tan 30 ಅಂತೀವಿ ನಾವು tan 60 ಏನಾಯ್ತು ನೋಡ್ರಿ ಅಂಶದೊಳಗೆ ಬರ್ತೈತಿ tan 60 ಕೊಟ್ಟಾನೆ ನೋಡ್ರಿ ವಾಟ್ ಇಟ್ tan 60 ಕೊಡ್ತಾನೆ ಇಲ್ಲ ಅಂದರೆ cot 30 ಕೊಡ್ತಾನೆ ಅಂತೀವಿ ಅದರ ಅಪೋಸಿಟ್ ಅಲ್ಲ ಎರಡು cot 30 ಇರ್ತದೆ ಓಕೆ ಸೊ ಅದು tan √3 ಅಂದರೆ ಆಟೋಮೆಟಿಕ್ tan 60 ಡಿಗ್ರಿ ಅಂತ ನೆನ್ಪಿಡ್ತೀರಿ ಸೊ ಈಸಿ ಅದ ನೋಡ್ರಿ ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಂಡು ಬರೀರಿ ಓಕೆ ನೆಕ್ಸ್ಟ್ ನೋಡ್ರಿ ಹೆಂಗೆ ಕೊಡ ನೋಡ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು √3 ಇನ್ನೊಂದು ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/√3 ಅಂತ ಕೊಡೋಣ ಹಾಗಾದರೆ ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಿದ್ರೆ ಅವರು ಈಸಿ ನೋಡ್ರಿ ಫಸ್ಟ್ ಇದನ್ನು ಬರ್ಕೋರಿ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು √3 ನೋಡ್ರಿ ಟ್ಯಾನ್ದಾಗ ಕೊಟ್ಟ ಅಂದ್ರೆ ಟ್ಯಾನ್ದಾಗ ಬರೀಬೇಕು ನಾವೀಗ ಟ್ಯಾನ್ ಆಫ್ ಈಚ್ ಆಂಗಲ್ ಈಕ್ವಲ್ ಟು √3 ಆಗುತ್ತೆ ನೋಡ್ರಿ ಟ್ಯಾನ್ದು ಯಾವ ವ್ಯಾಲ್ಯೂಗೆ √3 ಆನ್ಸರ್ ಸೇಮ್ ಇರ್ತೈತಿ tan 60 ಅಂತ ಹೇಳ್ತೀನಿ tan 60 ಸೊ ಬೋತ್ ಸೈಡ್ tan ಕ್ಯಾನ್ಸಲ್ ಆಗಿ ಏನು ನೋಡ್ರಿ ಎ ಪ್ಲಸ್ ಬಿ ಈಕ್ವಲ್ ಟು 60 ಡಿಗ್ರಿ ಉಳಿತು ಇದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ತಗೊಂಡ್ರಿ ಓಕೆ ನೆಕ್ಸ್ಟ್ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/√3 ಎಲ್ಲಿ ಬರ್ತದೆ ನೋಡ್ರಿ 1/√3 ಎಲ್ಲಿ ಬರ್ತೈತಿ ನೆಕ್ಸ್ಟ್ ನೋಡ್ರಿ
1/√3 ಅಂದರೆ ಟ್ಯಾನ್ 60 ಇತ್ತಂದ್ರೆ ಆಟೋಮೆಟಿಕ್ ಇದು ಟ್ಯಾನ್ 30 ಇದ್ದೇ ಇರ್ತೈತಿ. ಟ್ಯಾನ್ ಬಹು ಸರ್ ಕ್ಯಾನ್ಸಲ್ ಆಯ್ತು. A ಮೈನಸ್ ಬಿ ಈಸ್ ಈಕ್ವಲ್ ಟು 30 ಡಿಗ್ರಿ ವಾಲ್ಯೂಸ್ ಇಕ್ವೇಷನ್ ನಂಬರ್ 2. ಸೊ ಸಮೀಕರಣ ಹೆಂಗೆ ಬಿಡಿಸ್ತೀವಿ ಹಂಗೆ ಬಿಡಿಸ್ಬೇಕನ್ನ ಸಮೀಕರಣ 1 ಮತ್ತು 2ರಿಂದ A ಪ್ಲಸ್ ಬಿ ಈಕ್ವಲ್ ಟು 60 ಐತಿ, ಇನ್ನೊಂದು A ಮೈನಸ್ ಬಿ ಈಕ್ವಲ್ ಟು 30 ಐತಿ. ಸೊ ಸೈನ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಸೇಮ್ ಐತಿ. A ಪ್ಲಸ್ A ಅಂದರೆ 2A ಆಯ್ತು ಈಕ್ವಲ್ ಟು 60 30 ಕೊಡ್ಸು 90 ಆಯ್ತು. A ಈಕ್ವಲ್ ಟು ಬೇಕು ನಮಗೆ ಇಂಟು ಐತಿ, ಆ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ. A ಈಕ್ವಲ್ ಟು 90 ಅರ್ಧ ಎಷ್ಟಪ್ಪ ಅಂದ್ರೆ 45 ಡಿಗ್ರಿ. A ಈಕ್ವಲ್ ಟು 45 ಡಿಗ್ರಿ ಬಂತು. ಇದನ್ನ ಇದರೊಳಗೆ ಹಾಕ್ರಿ, ಇಲ್ಲ ಸಮೀಕರಣ 1ಗೆ ಹಾಕ್ರಿ. ಸಮೀಕರಣ 1ರಲ್ಲಿ ಹಾಕಲಾಗಿ ಸೊ ಒಂದೇ ಸಮೀಕರಣ A ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಐತಿ. ಬಿ ಈಕ್ವಲ್ ಟು ಬೇಕು ನಮ್ಗೆ ಅಂದರೆ 60. A ಆ ಕಡೆ ಕಳಿಸ್ರೆ ಮೈನಸ್ ಎ ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು 60 ಮೈನಸ್ 45. 60ರಿಂದ 45 ಕಳೆಯಲ್ಲಿ 15 ಡಿಗ್ರಿ ಉಳಿತು. ಸೊ ಬಿ ಈಕ್ವಲ್ ಟು 15 ಡಿಗ್ರಿ. ಕರೆಕ್ಟ್ ರೀ? ಓಕೆ, ಸೊ ಎತ್ತಿ ಕಂಡಿಡ್ಬೇಕು ನೋಡಿರಿ. A ಈಕ್ವಲ್ 45 ಬಂತು, ಬಿ ಈಕ್ವಲ್ ಟು 15 ಬಂತು. ಓಕೆ, ಆಗ್ತಿರ್ತಕ್ಕಂಥದ್ದು ನೋಡಿರಿ, ನೆನ್ಪಿಡ್ತೀರಿ? ಓಕೆ, ಸೊ ಇದು ವೆರೈಟಿ ಒಳಗೆ ಪ್ರಾಬ್ಲಮ್ ಕೇಳ್ತಾ ನೋಡಿರಿ, ಮೆಥಡ್ ನೆನ್ಪಿಟ್ಕೋರಿ, ಹಿಂಗೆ ಬಂದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ 8.2 ಇರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸಿದ್ವಿ ನಾವು. ಅದೇ ರೀತಿ ಇರ್ತಕ್ಕಂಥ LBA ಕ್ವಶನ್ಸ್ ಇರ್ಬೋದು, ಆಮೇಲೆ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇರ್ಬೋದು, ಅಂಥವುಗಳೆಲ್ಲಗಳು ಬಂದಾಗ ನೀವು ಕಮೆಂಟ್ ಮಾಡಿರಿ. ಸೊ ಅವನ್ನ ಬಿಡಿಸಿ ನಿಮ್ಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಸೊ ಇಲ್ಲಿವರೆಗೂ ನಾವು ವೀಕ್ಷಣೆ ಮಾಡಿದ್ದೀರಿ. ತುಂಬ ಧನ್ಯವಾದ. ಥ್ಯಾಂಕ್ ಯು.